Hello everybody. In this video I am going to explain a problem on gratuity. See the problem. Rakesh retired on 31st October 2019 after serving for 30 years, 7 months and received a gratuity of rupees 3,60,000. Name of the SSC is Rakesh, students, and he retired in the month of October and he had served for 30 years and 7 months. 30 years and 7 months work ಮಾಡಿದ್ದಾನೆ. Gratuity ಎಷ್ಟು ರಿಸೀವ್ ಮಾಡ್ತಿದ್ದಾನೆ ಅಂದ್ರೆ 3,60,000 gratuity he received. His last drawn basic was rupees 20,600. Last drawn basic ಅಂತ ಹೇಳಿದ್ರೆ ರಿಟೈರಿಂಗ್ ಮಂತಿನ ಬೇಸಿಕ್ ಎಷ್ಟಿತ್ತು ಅಂತ ಹೇಳಿದ್ರೆ 20,600 and DA at 30% of basic. So DA ಎಷ್ಟು ಹೇಳ್ಯಾರ ಅಂತ ಹೇಳಿದ್ರೆ 30% of basic. Basic ಏನಿದೆ ಅಲ್ಲ 20,600 ಇದರ ಮೇಲೆ 30% ಅಂತ ಹೇಳ್ತಾ ಇದ್ದಾರೆ. 40% of DA is considered for PF ಅಂತ ಹೇಳಿದ್ರೆ ಟೋಟಲ್ DA ಏನ್ ಬರುತ್ತೆ ಬೇಸಿಕ್ ಮೇಲೆ 30% ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದರಲ್ಲಿ 40% of DA is considered for PF. ಸೊ DA ಏನ್ ಅಮೌಂಟ್ ಇರುತ್ತೆ ಅದರಲ್ಲಿ 40% ಅದು PF ಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಗೆ ಕನ್ಸಿಡರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರ ಅರ್ಥ ಸ್ಟೂಡೆಂಟ್. ಸೊ ಇಫ್ DA is considered for PF it means that it is considered for retirement benefits. ಆ ರೀತಿ ಅರ್ಥ ಮಾಡ್ಕೋಬೇಕು. The increment of rupees 250 falls due on 1st August every year. ಸೊ ನನಗೆ ಪ್ರತಿ ವರ್ಷ ಇನ್ಕ್ರಿಮೆಂಟ್ ಸಿಗುತ್ತೆ ಎಷ್ಟು ಅಂತ ಹೇಳಿದ್ರೆ 250 rupees. ಯಾವ ಮಂತ್ ಅಲ್ಲಿ ಅಂತ ಹೇಳಿದ್ರೆ ಪ್ರತಿ ವರ್ಷ in the month of August the SSC will receive increment. So the amount of increment is 250. Earlier he had received a gratuity of rupees 20,000 which was then exempt. ಅಂದ್ರೆ ಹಿಂದೆ ಯಾವುದೋ ವರ್ಷ ಅವನು ಎಷ್ಟು ಗ್ರಾಚ್ಯುಟಿ ರಿಸೀವ್ ಮಾಡಿದ್ದ ಅಂತ ಹೇಳಿದ್ರೆ 20,000 ಗ್ರಾಚ್ಯುಟಿ ರಿಸೀವ್ ಮಾಡಿದ್ದ. ಸೊ ಈಗ the gratuity which was received in earlier years and which was exempt at that time, ಈ 20,000 ನ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟಾರ್ಟರ್ ಲಿಮಿಟ್ 20 lakh ಏನಿದೆ, from that you have to deduct this 20,000. The ಇನ್ನೇನ್ ಬ್ಯಾಲೆನ್ಸ್ ಬರುತ್ತೆ from 20 lakh if you deduct 20,000 19,80,000 ಬ್ಯಾಲೆನ್ಸ್ ಬರುತ್ತೆ. that will be the statutory limit. Rakesh is covered under payment of gratuity act 1972. so ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ he is covered under payment of gratuity act 1972. find out taxable gratuity. taxable gratuity ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನ್ ಪೇಪರ್ ಪ್ರಾಬ್ಲಮ್. the question paper ಇದು ಯಾವ ಇಯರ್ ಅಲ್ಲಿ ಬಂದಿತ್ತು ಅಂತ ಹೇಳಿದ್ರೆ in the year 2007. The heading is computation of taxable gratuity of Rakesh. Name of the SSC is Rakesh, PY, and assessment here the as usual. Actual gratuity received, students. So it is given in the problem. How much is the actual gratuity received? It is 3,60,000. Next is statutory limit. From 20 lakh you deduct the gratuity which was received in earlier years. So 20,000 is the gratuity which was received from former employee ಅಥವಾ ಹಿಂದಿನ ವರ್ಷಗಳಲ್ಲಿ ಅವನು ರಿಸೀವ್ ಆಗಿತ್ತು. 20,000 ಡಿಡಕ್ಟ್ ಮಾಡಿ 19,80,000 ಟ್ಯಾಕ್ಸೇಬಲ್ ಅಮೌಂಟ್ ಆಗಿರುತ್ತೆ. ಹಾಗೆ ಸಿನ್ಸ್ ಈಸ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ 1972, ಅವನು ಗ್ರಾಚ್ಯುಟಿ ಆಕ್ಟ್ ಅಂಡರ್ ಕವರ್ ಆಗೋದ್ರಿಂದ ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ 15 days salary based on last drawn salary for each year of completed service. 15 days salary ಹೇಗೆ ಅಂತ ಹೇಳಿದ್ರೆ 15 divided by 26. The next thing is, so this is important students, based on last drawn salary. last drawn salary ಅಂತ ಹೇಳಿದ್ರೆ ರಿಟೈರಿಂಗ್ ಮಂತ್ ಸ್ಯಾಲರಿನ ನಾವು ಕನ್ಸಿಡರ್ ಮಾಡಬೇಕು. ಈಗ ಕವರ್ಡ್ ಕೇಸ್ ಅಲ್ಲಿ ರಿಟೈರಿಂಗ್ ಮಂತ್ ಸ್ಯಾಲರಿ ಅದರ ಫಾರ್ಮುಲಾ ಏನಂತ ಹೇಳಿದ್ರೆ ಬೇಸಿಕ್ ಪ್ಲಸ್ DA. ಏನ್ ಬೇಸಿಕ್ ಕೊಟ್ಟಿರ್ತಾರೆ ರಿಟೈರಿಂಗ್ ಮಂತ್ ಇಂದು ಅದ್ರ ಜೊತೆ DA ನ ಆಡ್ ಮಾಡಬೇಕು. ನೀವು ಅದು ಉಳಿದಿದ್ದು ಏನು ನೋಡಬಾರ್ದು, ವೆದರ್ ಇಟ್ ಎಂಟರ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಆರ್ ನಾಟ್, ವೆದರ್ ಇಟ್ ಕನ್ಸಿಡರ್ಸ್ ಫಾರ್ PF ಆರ್ ನಾಟ್, ಅದು ಏನು ನೋಡಬಾರ್ದು. ಬೇಸಿಕ್ ಕೊಟ್ಟಿಯಾರ ರಿಟೈರಿಂಗ್ ಮಂತ್ ಇಂದು ಅಕ್ಟೋಬರ್ ರಿಟೈರ್ ಆಗ್ತಾ ಇದ್ದಾನೆ, ಅಕ್ಟೋಬರ್ ಮಂತ್ ಇಂದು ಬೇಸಿಕ್ ಕೊಟ್ಟಿಯಾನ DA ಕೊಟ್ಟಿಯಾನ, ಯು ಸ್ಟ್ರೈಟ್ ಅವೇ ಆಡ್ ದಟ್. ಸೊ ದ ರಿಸಲ್ಟಿಂಗ್ ಫಿಗರ್ ವಿಲ್ ಬಿ ದ last drawn salary. So here if you see his last drawn basic and retiring month basic ಎಷ್ಟು ಅಂದ್ರೆ 20,600. DA ಕೊಟ್ಟಿದ್ದಾರೆ, DA at 30% of basic, basic ನ 30%. ಸೊ
ಈಗ ಅದು ಎರಡು ಆಡ್ ಮಾಡಿದಾಗ ನಿಮಗೆ ಲಾಸ್ಟ್ ಡ್ರಾನ್ ಸ್ಯಾಲರಿ ಸಿಗುತ್ತೆ. ಸೊ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಲಾಸ್ಟ್ ಡ್ರಾನ್ ಸ್ಯಾಲರೀಸ್ ಕೂಡ ಬೇಸಿಕ್ ಪ್ಲಸ್ ಡಿ ಎ. ಬೇಸಿಕ್ ಇಸ್ 20,600. ಫಾರ್ ದಟ್ ಯು ಆಡ್ ಡಿ ಎ ಸ್ಟೂಡೆಂಟ್ಸ್, ಡಿ ಎ 30% ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ಇಟ್ ಇಸ್ ಕ್ಲಿಯರ್ಲಿ ಗಿವನ್ ಇನ್ ದ ಪ್ರಾಬ್ಲಮ್ ಆನ್ ಬೇಸಿಕ್. ನೀವು ಹೇಳಿಲ್ಲ ಅಂದ್ರೂ ಬೇಸಿಕ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಬೇಸಿಕ್ ಇಸ್ 20,600 ಇಂಟು 30%. ಸೊ ಇಟ್ ವಿಲ್ ಬಿ 6,180. ಡಿ ಎ ಎಷ್ಟು ಬರುತ್ತೆ ಅಂದ್ರೆ 6,180. ಬೇಸಿಕ್ ಮತ್ತೆ ಡಿ ಎ ಎರಡು ಆಡ್ ಮಾಡಿದಾಗ you will get last drawn salary 26,780. Here one thing you have to consider, ಈಗ ನಾವು 30% of basic ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ 20,600 ಮೇಲೆ 30% ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಇದನ್ನ ಯಾಕೆ ಕನ್ಸಿಡರ್ ಮಾಡಿಲ್ಲ? 40% ಆಫ್ ಡಿ ಎ ಇಸ್ ಕನ್ಸಿಡರ್ಡ್ ಫಾರ್ ಪಿ ಎಫ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ಗೆ ಏನ್ ಡಿ ಎ ಇದೆ ಅದ್ರ 40% ಕನ್ಸಿಡರ್ ಆಗುತ್ತೆ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, ಕವರ್ಡ್ ಕೇಸಲ್ಲಿ ಏನ್ ಡಿ ಎ ಕೊಟ್ಟಿರ್ತಾನೆ ಸ್ಟ್ರೈಟ್ ಅವೇ ಅದನ್ನ ಆಡ್ ಮಾಡಬೇಕು. 50% ಕನ್ಸಿಡರ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್, 40% ಇದೇನು ನಾವು ಕನ್ಸಿಡರ್ ಮಾಡಬಾರ್ದು. ಏನ್ ಡಿ ಎ ಕೊಟ್ಟಿರ್ತಾನೆ ಯು ಸ್ಟ್ರೈಟ್ ಅವೇ ಆಡ್. ಸೊ ದಟ್ಸ್ ದ ರೀಸನ್ ವೈ ವಿ ಹ್ಯಾವಂಟ್ ಕನ್ಸಿಡರ್ಡ್ 40% ಆಫ್ ಡಿ ಎ ಈಸ್ ಕನ್ಸಿಡರ್ ಫಾರ್ ಪಿ ಎಫ್. ಈ ಪಾಯಿಂಟ್ ನ ನಾವು ಕನ್ಸಿಡರ್ ಮಾಡಿಲ್ಲ. ನೆಕ್ಸ್ಟ್ ಇಸ್ 15 divided by 26 into 26,780. ಇದರಲ್ಲಿ ಬೇಸಿಕ್ ಮತ್ತೆ ಡಿ ಎ ಆಡ್ ಆಗಿದೆ ಇಂಟು ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್. ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್ ಹೇಗೆ ಅಂತ ಹೇಳಿದ್ರೆ ಅವ್ನು ಕವರ್ಡ್ ಗ್ರಾಚ್ಯುಟಿ ಆಕ್ಟ್ ಅಂಡರ್ಲಿ ಕವರ್ ಆಗಿರೋದ್ರಿಂದ ಮಂತ್ಸ್ ಅಲ್ಲಿ ಕೊಟ್ಟಿರೋದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಮಂತ್ಸ್ ಅಲ್ಲಿ ಏನ್ ಕೊಟ್ಟಿರಲ್ಲ, ಇಟ್ ಇಸ್ ಮೋರ್ ದೆನ್ 6 months. He has served for more than 6 months. So this 7 months will be considered as 1 year. And already he had worked for 30 years. 30 years work ಮಾಡಿದಾನೆ. 30 plus this 1 year. So it will be 31 years into 31. So the resulting figure will be 4,78,950. The least amount amongst these three is 3,60,000. So the taxable gratuity will be nil. ಯಾಕಂದ್ರೆ ಅಲ್ಲಿ ಏನು ನಮಗೆ ಬ್ಯಾಲೆನ್ಸ್ ಬರಲ್ಲ, 0 ಬರುತ್ತೆ. And see the working note students, part of the service in excess of 6 months is to be taken as 1 year. More than 6 months ಇದ್ರೆ 1 year ಅಂತ ಟ್ರೀಟ್ ಮಾಡಬೇಕು. ಅಂಡ್ ಈ ಪ್ರಾಬ್ಲಮ್ ಅಲ್ಲಿ ಯಾವ ಎಂಪ್ಲಾಯಿ ಇದಾನಲ್ಲ ಅವನು ಗ್ರಾಚ್ಯುಟಿ ಆಕ್ಟ್ ಅಂಡರ್ಲಿ ಕವರ್ ಆಗ್ತಾ ಇದ್ದಾನೆ. ಹಾಗಾಗಿ ದ ಫಾರ್ಮುಲಾ ವಿಲ್ ಬಿ ಲಾಸ್ಟ್ ಡ್ರಾನ್ ಸ್ಯಾಲರಿ. ಲಾಸ್ಟ್ ಡ್ರಾನ್ ಸ್ಯಾಲರಿ ಅಂತ ಹೇಳಿದ್ರೆ ರಿಟೈರಿಂಗ್ ಮಂತಿನ ಬೇಸಿಕ್ ಪ್ಲಸ್ ಡಿ ಎ ಯು ಹ್ಯಾವ್ ಟು ಕನ್ಸಿಡರ್. ಸೊ I had already explained students, basic is 20,600 and DA it is given as at 30% of the ಹೇಳಿದ್ರೆ. So basic ಮೇಲೆ ನಾವು 30% calculate ಮಾಡಿದ್ವಿ. Last one salary will be 26,780 and the amount of gratuity received from earlier employer should be deducted from starter limit. ನಾನು ಆಗ್ಲೇ ಹೇಳ್ತೀನಿ, ಹಿಂದೆನ ಎಂಪ್ಲಾಯರ್ ಆಗಿರ್ಬೋದು ಅಥವಾ ಹಿಂದೆ ಯಾವುದೋ ವರ್ಷದಲ್ಲಿ ಅವನು ಗ್ರಾಚ್ಯುಟಿ ರಿಸೀವ್ ಮಾಡಿದ್ದೆ ಆದ್ರೆ that amount has to be deducted from the starter limit. So the same thing I have done here, that is from the starter limit 20 lakh 20,000 is deducted because that 20,000 relates to earlier years wherein he had received gratuity. In this way you are supposed to work out this problem. So some points you have to remember here. ಈ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಯೂಶುವಲಿ ನಮ್ಮ ಪ್ರೀವಿಯಸ್ ಪ್ರಾಬ್ಲಮ್ಸ್ ಎಲ್ಲ ಡಿ ಎ ಒಂದು ಫಿಕ್ಸ್ಡ್ ಅಮೌಂಟ್ ಕೊಡ್ತಿದ್ರು 4,000 5,000 ಈ ರೀತಿ. ಬಟ್ ಹಿಯರ್ ಇಟ್ ಇಸ್ ಗಿವನ್ ಆಸ್ percentage on basic ಮೇಲೆ percentage ಕೊಟ್ಟಿದ್ದಾರೆ and rest of the things are similar.